Hello students, welcome to the physics class. Myself, Srimati Deepa Deshnur, Department of Physics. So, in this class, we are going to study Units and Measurements topic, part 2. So, in this class, the points covered are measurement of length. So, in that, again, we are going to study how to measure the large distances and how to measure very small distances. Then we are going to study about measurement of mass and measurement of time. So what is measurement of length? So in the previous class we studied about the introduction part in the units and measurement, that is about physical quantity. Now what is a physical quantity? Physical quantity, any quantity which can be measured. Any quantity which can be measured is called as physical quantity. ಯಾವುದೇ ಒಂದು ಪರಿಮಾಣ ಯಾವುದನ್ನು ನಾವು ಮಾಪನ ಮಾಡಲು ಸಾಧ್ಯವೋ ಅಳತೆ ಮಾಡಲು ಸಾಧ್ಯವೋ ಅದನ್ನು ಭೌತಿಕ ಪರಿಮಾಣ ಅಂತ ಕರಿತೀವಿ. Which can be measured, fine, but how to measure? There should be some method. So in this class we are going to study what all are the methods to measure the basic physical quantities. So ಭೌತಿಕ ಪರಿಮಾಣಗಳನ್ನು ಅಳತೆ ಮಾಡಲು ಮಾಪನ ಮಾಡಲು ಯಾವ ಯಾವ ವಿಧಾನಗಳಿದ್ದಾವು ಅನ್ನೋದನ್ನು ಇವತ್ತು ಕಲಿಯೋಣ. ಅದರೊಳಗೆ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಮೆಜರ್ಮೆಂಟ್ ಅನ್ನು ಮಾತ್ರ ನಾವು ತಗೊಂಡಿದ್ದೀವಿ, ದಟ್ ಇಸ್ ಲೆಂತ್, ಮಾಸ್ ಆ್ಯಂಡ್ ಟೈಮ್. ಅಪಾರ್ಟ್ ಫ್ರಮ್ these three basic quantities, many other physical quantities are there. Maybe basic or maybe derived. There are so many methods. ಎಲ್ಲದಕ್ಕೂ ಮೌಲ್ಯ ಮಾಪನ ಮಾಡಲಿಕ್ಕೆ ಎಲ್ಲದಕ್ಕೂ ಬೇರೆ ಬೇರೆಯಾದ ವಿಧಾನಗಳಿದ್ದಾವೆ. ಆದರೆ ಈ ಟಾಪಿಕಲ್ಲಿ ಈ ಮೂರನ್ನು ಮಾತ್ರ ಮೆನ್ಷನ್ ಮಾಡಲಾಗಿದೆ, ಲೆಂತ್, ಮಾಸ್ ಮತ್ತು ಟೈಮ್. ಸೊ ಅಳತೆ ಮಾಡೋದು, ಲೆಂತ್ ಮೆಷರ್ ಮಾಡೋದು ಎಲ್ಲರಿಗೂ ಫೆಮಿಲಿಯರ್ ಇದ್ರಿ. ವಿ ಆರ್ ಫೆಮಿಲಿಯರ್ ವಿತ್ ಸಮ್ ಡೈರೆಕ್ಟ್ ಮೆಥಡ್ಸ್ ಫಾರ್ ದ ಮೆಷರ್ಮೆಂಟ್ ಆಫ್ ಲೆಂತ್. ಫಾರ್ ಎಕ್ಸಾಂಪಲ್, ನಿಮಗೊಂದು ಪೆನ್ಸಿಲ್ ಕೊಟ್ಟು ಇದ್ರದ್ದು ಅಳತೆ ಮಾಡಿರಿ ಅಂತಂದ್ರೆ ಏನು ಮಾಡ್ತೀರಿ? 1 ಮೀಟ್ರ್ ಸ್ಕೇಲ್ ಇರ್ತದೆ, ಹೌದಾ? ಮೀಟ್ರ್ ಸ್ಕೇಲ್ ಮೇಲೆ ಮೀಟ್ರ್ ಸ್ಕೇಲ್ ಬಾಜು ಪೆನ್ಸಿಲ್ ಇಡ್ತೀರಿ. ಪೆನ್ಸಿಲ್ ಇಟ್ಟು ಅದು ಎಲ್ಲಿಗೆ ತೋರಿಸ್ತದ ರೀಡಿಂಗ್ ಅದನ್ನು ಮೆಷರ್ ಮಾಡ್ತೀರಿ. ಸೊ ಇದು ಒಂದು ಮೆಥಡ್, ಎಲ್ಲರೂ ಹೆಚ್ಚಾಗಿ ಫ್ಯಾಮಿಲಿಯರ್ ಇರೋದು. ಸೊ ಈ ಮೀಟರ್ ಸ್ಕೇಲ್ ಒಳಗೆ ಎಲ್ಲಿ ಮಟ ನೀವು ಮೆಷರ್ಮೆಂಟ್ ಮಾಡ್ಬೋದು, ಎಷ್ಟು ಲಿಮಿಟ್ ಮಟ ಮೆಷರ್ಮೆಂಟ್ ಮಾಡ್ಬೋದು ರೀ ಒಂದು ಮೀಟರ್ ಸ್ಕೇಲ್ ಒಳಗೆ? 1 ಮೀಟರ್ದಿದ್ರೆ ಮಾಡ್ಬೋದು. ಯು ಕ್ಯಾನ್ ಮೆಷರ್ ಅಪ್ ಟು 1 ಮೀಟರ್. If the length is 20 centimeter, you can measure using a meter scale. If it is a 20 centimeter, centi means what? What is the power value for centi? 20 into 10 raised to minus 2 meter. It means using meter scale you can measure up to 10 raised to minus 2. 10 raised to minus 2 ಅಂದ್ರೆ ಏನ್ರಿ? 1 ಮೀಟ್ರ್ ಒಳಗೆ 100 ಭಾಗ ಮಾಡಿ ಅದರೊಳಗೆ 1 ತಕ್ಕೊಂಡಂಗೆ, ಅಂದ್ರೆ ಅಷ್ಟು ಸಣ್ಣ ವ್ಯಾಲ್ಯೂ ಮಟಾನು ನೀವು ಮೆಷರ್ಮೆಂಟ್ ಮಾಡಬಹುದು ಅಂದಂಗೆ. ಅಪ್ ಟು ದಟ್ ಸ್ಮಾಲೆಸ್ಟ್ ಲಿಮಿಟ್ ಯು ಕ್ಯಾನ್ ಮೆಷರ್ ದ ಲೆಂತ್. ಇಫ್ ದ ಲೆಂತ್ ಈಸ್ 5 ಮಿಲಿಮೀಟರ್, 1 ಮಿಲಿಮೀಟರ್ ಇತ್ತು ಅಥವಾ 4 ಮಿಲಿಮೀಟರ್ ಇತ್ತು ಅಂದ್ರೆ, ಇಫ್ ದ ವ್ಯಾಲ್ಯೂ ಈಸ್ 4 ಮಿಲಿಮೀಟರ್, you can measure using a meter scale, right? Millimeter lines irtav adrolaga, so you can measure up to millimeter. So milli andre estatri? 10 raised to minus 3 meter. So using meter scale you can measure up to a length of 10 raised to minus 3. ಅಂದ್ರೆ 10 raised to minus 3 ಅಂದ್ರೆ ಏನ್ರಿ? 1 ಮೀಟರ್ ಒಳಗೆ 1000 ಭಾಗ ಮಾಡಿ 10 raised to minus 3 means 1/1000. 1 ಮೀಟರ್ ಒಳಗೆ 1000 ಭಾಗ ಮಾಡಿ ಅದರೊಳಗೆ ಒಂದನ್ನು ತೊಗೊಂಡ್ರೆ ಎಷ್ಟು ಸಣ್ಣದಿರ್ತದೆ, ಅಷ್ಟು ಸಣ್ಣ ಲಿಮಿಟ್ ಮಟಾನು ನಾವು ಮೀಟರ್ ಸ್ಕೇಲದಿಂದ ಅಳತೆ ಮಾಡಲು ಸಾಧ್ಯ ಐತಿ. ಸೊ ಯೂಸಿಂಗ್ ಮೀಟರ್ ಸ್ಕೇಲ್ ಯು ಕ್ಯಾನ್ ಮೆಷರ್ ದ ಲೆಂಗ್ತ್ಸ್ ಅಪ್ ಟು 10 raised to minus 3 meter. Now using another instrument called as vernier calipers. So using that vernier calipers you can measure up to 10 raised to minus 4. ಅಂತಂದ್ರೆ 1 ಮೀಟರ್ ಒಳಗೆ 10,000 ಭಾಗಗಳನ್ನು ಮಾಡೋದ್ರಿ. 10 raised to minus 4 means what? 1/10 raised to 4. It means 1/10,000. ಸೊ 1 ಮೀಟರ್ ಒಳಗೆ 10,000 ಭಾಗ ಮಾಡಿದ್ರೆ ಎಷ್ಟು ಸಣ್ಣ ಭಾಗ ಮಾಡಿದ್ಮೇಲೆ 1 ಭಾಗ ಏನು ತೊಗೋತೀವಲ್ಲ ಅದಕ್ಕೆ 10 raised to minus 4 ಅಂತ ಹೇಳ್ತೀವಿ. ಸೊ ವರ್ನಿಯರ್ ಕ್ಯಾಲಿಪರ್ಸ್ ಇಟ್ಕೊಂಡು ಅಷ್ಟು ಸಣ್ಣ ಭಾಗದ ಮಟಾನು ನೀವು ಮೆಷರ್ಮೆಂಟನ್ನು ಮಾಡಬಹುದು. ಯಾಕೆ ಅಷ್ಟು ಸಣ್ಣದು ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಪೆನ್ಸಿಲ್ ಅಳತೆ ಮಾಡೋದು ಅಂತ ಹೇಳಿದ್ವಿ. ಈಗ ಇದು 3.4 ಅಂತ ಇಟ್ಕೊಡ್ರಿ. ಇದು 3.4, ಇದು 3.5. ಈ ಪೆನ್ಸಿಲ್ದು
ಅಳತೆ ಏನೈತಿ 3.4 ಮತ್ತು 5 ನಡಕ್ಕೆ ಬಂದೈತಪ್ಪ. If the pencil measures between 3.4 and 3.5, which one you are going to take? Approximately 3.4 you will take if it is nearer to 3.4, or if it is nearer to 3.5 you are going to take to 3.5. So what about this length? ಅದು ಎಕ್ಸ್ಟ್ರಾ ಕವರ್ ಮಾಡಿದ್ದೇನು ಮಾಡಿದ್ವಿ, ಯಾಕಂದ್ರೆ ಅದ್ರ ನಡಕ್ಕೆ ಮೆಜರ್ಮೆಂಟ್ ಮಾಡೋಕೆ ನಮಗೆ ಲೈನ್ಸ್ ಇಲ್ಲ. ಒಂದು ವೇಳೆ ಇತ್ತು ಅಂತಂದ್ರೆ ಅದೇನಾದ್ರು 3.42 ಆಗಿರಬಹುದು, 3.45 ಹಿಂಗಾಗಿರ್ಬಹುದಿತ್ತು. ಅದ್ರ ಮಿಲಿಮೀಟ್ರ್ ಒಳಗೆ ಅಷ್ಟ ಆಪ್ಷನ್ ಇರೋದಕ್ಕೆ ನಾವು ಅದನ್ನು ಅಷ್ಟ ಮಾಡ್ತೀವಿ. ಆದ್ರೆ ವರ್ನಿಯರ್ ಕ್ಯಾಲಿಪರ್ಸ್ ಒಳಗೆ ನೆಕ್ಸ್ಟ್ ಡೆಸಿಮಲ್ ಮೆಜರ್ಮೆಂಟ್ನು ಸಾಧ್ಯ ಅದ. ದಟ್ ಈಸ್ ವಾಟ್ ವಿ ಕ್ಯಾನ್ ಸೇ ವರ್ನಿಯರ್ ಕ್ಯಾಲಿಪರ್ಸ್ ಕ್ಯಾನ್ ಬಿ ಮೆಜರ್ಡ್ can be used to measure the lengths up to 10 raised to minus 4. Then ಸ್ಕ್ರೂ ಗಾಜ್ ಆ್ಯಂಡ್ ಸ್ಪೆರೋಮೀಟರ್. ನಿಮಗೆ ಪ್ರಾಕ್ಟಿಕಲ್ ಶುರು ಆಗಿತ್ತು ಅಂತಂದ್ರೆ ಇವು ಮೂರು ಇನ್ಸ್ಟ್ರೂಮೆಂಟನ್ನು ನೀವು ಲ್ಯಾಬಲ್ಲಿ ನೋಡಿರ್ತಿದ್ರಿ. ಈಗ ಯಾವಾಗಾರ ನೀವು ನೆಟ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ವರ್ನಿಯರ್ ಕ್ಯಾಲಿಪರ್ಸ್ ಕಾಣಿಸ್ಲಿಕ್ಕೆ ಹೆಂಗಿರ್ತೈತಿ, ಸ್ಕ್ರೂ ಗಾಜ್ ಹೆಂಗಿರ್ತೈತಿ, ಸ್ಪೆರೋಮೀಟರ್ ಹೆಂಗಿರ್ತೈತಿ. ಸೊ ಈ ಸ್ಕ್ರೂ ಗಾಜ್ ಮತ್ತು ಸ್ಪೆರೋಮೀಟರನ್ನು ಯೂಸ್ ಮಾಡಿಕೊಂಡು 10 raised to minus 5 ಮೀಟ್ರ್ ಲಿಮಿಟ್ ಮಟನೂ ನೀವು ಮೆಷರ್ಮೆಂಟ್ ಮಾಡ್ಬೋದು. ಯು ಕ್ಯಾನ್ ಮೆಷರ್ ದ ಲೆಂಗ್ಸ್ ಅಪ್ ಟು 10 raised to minus 5. To that smallest value you can do the measurement using screw gauge and sperometer. ಯೂಶುವಲಿ ನೀವು ಪ್ರಾಕ್ಟಿಕಲ್ಸ್ ಮಾಡಬೇಕಾದ್ರೆ ಅಥವಾ ಇದು ಮಾಡಬೇಕಾದ್ರೆ ಒಂದು ಕ್ವೆಶನ್ ಕೇಳ್ತಾರೆ, ವಾಟ್ ಈಸ್ ಲೀಸ್ಟ್ ಕೌಂಟ್? ಸೊ ಲೀಸ್ಟ್ ಕೌಂಟ್ ಅಂದ್ರೆ ದ ಮಿನಿಮಮ್ ಡಿಸ್ಟೆನ್ಸ್ ಆರ್ ದ ಮಿನಿಮಮ್ ಲೆಂಗ್ತ್ measured by an instrument is known as least count of that device. Now with this, can you tell me what is the least count of a meter scale? What is the minimum distance of your compass meter scale? Compass ಒಳಗೆ ಯೂಸ್ ಮಾಡುವಂಥ ಮೀಟರ್ ಸ್ಕೇಲ್ ಒಳಗೆ ನೀವು ಮಿನಿಮಮ್ ಎಷ್ಟರ ಮಟ್ಟ ಮೆಷರ್ಮೆಂಟ್ ಮಾಡ್ಬೋದ್ರಿ? 1 ಮಿಲಿಮೀಟರ್ ಮಟ್ಟ ಮೆಜರ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಎಕ್ಯುರೇಟಾಗಿ ಹೇಳಕ್ಕೆ ಬರಂಗಿಲ್ಲ. ಹೌದಪ್ಪ ಕರೆಕ್ಟಾಗಿ ಅರ್ಧ ಮಿಲಿಮೀಟರ್ ಐತಿ ಅಂತಲೇ ಹೇಳೋಕ್ಕಾಗೋದಿಲ್ಲ. 1 ಮಿಲಿಮೀಟರ್ ಅಷ್ಟ ನಿಮಗೆ ಲೈನ್ಸ್ ಇರೋದು. ಸೊ 1 ಮಿಲಿಮೀಟರ್ ಈಸ್ ದ ಲೀಸ್ಟ್ ಕೌಂಟ್ ಆಫ್ ಮೀಟರ್ ಸ್ಕೇಲ್. ಸ್ಕ್ರೂ ಗಾಜ್ದು ಅದ್ರದ್ದು ನೀವು ಆ ಇನ್ಸ್ಟ್ರೂಮೆಂಟ್ ನೋಡಿದಾಗ ಗೊತ್ತಾಗ್ತದೆ. ಸೊ ಓವರಾಲ್ ಆಗಿ ನೀವೇನಂತ ಹೇಳ್ಬೋದು, ವಾಟ್ ಯು ಕ್ಯಾನ್ ಟೆಲ್, ದ ಮಿನಿಮಮ್ ಡಿಸ್ಟೆನ್ಸ್ ಆರ್ ದ ಮಿನಿಮಮ್ ಲೆಂಗ್ತ್ ಮೆಷರ್ಡ್ ಬೈ ಆನ್ ಇನ್ಸ್ಟ್ರೂಮೆಂಟ್ is known as its least count. So by that definition, least count of a meter scale you can tell as 1 millimeter. ಇದಕ್ಕಿಂತ ಇವು ಸಣ್ಣ ಆದವು, ಇದಕ್ಕಿಂತ ಅಗದಿ ಸಣ್ಣ ಇದ್ದು ಅಂತಂದ್ರೆ ಟು ಮೆಜರ್ ದ ಲೆಂಗ್ಸ್ ಬಿಯಾಂಡ್ ದೀಸ್ ರೇಂಜಸ್, ಅಂದ್ರೆ ಲೆಂಗ್ತ್ ಆಫ್ ಆರ್ ಸೈಜ್ ಆಫ್ ಅ ನ್ಯೂಕ್ಲಿಯಸ್ 10 raised to minus 15 ಒಳಗೆ ಐತಿ. ಅವನ್ನ ನ್ಯೂಕ್ಲಿಯಸ್ನ ಹೊರಗೆ ತೆಗೆದು ಆಟಮಿಂದ ಹೊರಗೆ ತೆಗೆದು ಡೈರೆಕ್ಟಾಗಿ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಟೋಮಿಕ್ ಸೈಜ್, ಯು ಕೆನಾಟ್ ಮೆಜರ್ ದ ಅಟೋಮಿಕ್ ಸೈಜ್ ಡೈರೆಕ್ಟ್ಲಿ ಬೈ ಯೂಸಿಂಗ್ ಅ ಮೀಟರ್ ಸ್ಕೇಲ್, isn't it? Or you cannot measure the distance between the earth and the moon using meter scale. So the lengths beyond these ranges, ಇದಕ್ಕಿಂತ ಜಾಸ್ತಿಯೂ ಆಗ್ಬೋದು, ಇದಕ್ಕಿಂತ ಕಡಿಮೆಯೂ ಆಗಬಹುದು. ಅವನ್ನ ನೀವು ಡೈರೆಕ್ಟಾಗಿ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡ್ತೀರಿ, ಟು ಮೆಜರ್ ದ ಲೆಂಗ್ತ್ಸ್ ಬಿಯಾಂಡ್ ದೀಸ್ ರೇಂಜಸ್ ವಿ ಫಾಲೋ ಸಮ್ ಸ್ಪೆಷಲ್ indirect methods. We follow some special indirect methods. So among those, first we shall see how to measure the large distances. How to measure the large distances. Large distance ಅಂದ್ರೆ ಯಾವ್ಯಾವ ಆಗಬಹುದ್ರಿ? Large distances such as the distance of planet or star from the earth. Those cannot be measured directly with a meter scale. Now how to measure? An important method is used to measure. So which is that method? It is a parallax method. ಅದನ್ನ parallax method ಅಂತ ಕರಿತೀವಿ. Now we'll see what is parallax method. ಈಗ ಮೊದಲನೇಕ್ಕೆ ಏನು ಮಾಡೋಣ, ಭೂಮಿಯಿಂದ ಯಾವುದೋ ಒಂದು ಪ್ಲಾನೆಟ್ ಎಷ್ಟು ದೂರದೊಳಗೆ ಐತಿ ಅನ್ನೋದನ್ನ ಪ್ಯಾರಲ್ಯಾಕ್ಸ್ ಮೆಥಡ್ಲೆ ಹೆಂಗೆ ಫೈಂಡ್ ಮಾಡ್ತಾರೋ ಅನ್ನೋದನ್ನ ನೋಡೋಣ. ಟು ಮೆಷರ್ ದ ಡಿಸ್ಟೆನ್ಸ್ ಡಿ ಆಫ್ ಅ ಫಾರ್ ಅವೇ ಪ್ಲಾನೆಟ್, ದೂರದಲ್ಲಿರುವಂಥ ಒಂದು ಪ್ಲಾನೆಟು ಅದರ ಡಿಸ್ಟೆನ್ಸು ಭೂಮಿಯಿಂದ ಡಿ ಐತಂತ ತಿಳ್ಕೊಂಡು ಎಷ್ಟು ಅನ್ನೋದನ್ನ ಮೆಜರ್ ಮಾಡಬೇಕು ಬೈ ಪ್ಯಾರಲ್ಯಾಕ್ಸ್ ಮೆಥಡ್. ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಅಬ್ಸರ್ವ್ the planet from two different positions. ಈಗ ಭೂಮಿ ಮೇಲೆ ನಿಂತುಕೊಂಡು ಇದು ಅರ್ತ್ ಸರ್ಫೇಸ್ ಮೇಲೆ ನಿಂತುಕೊಂಡು ಆ ಭೂಮಿ ಮೇಲೆ ಎರಡು ಪಾಯಿಂಟ್ಗಳನ್ನು ಗುರುತು ಮಾಡ್ಕೊಳ್ಳೋದ್ರಿ. ಎಷ್ಟು ಅಗದಿ ಸಮೀಪ ಅಲ್ಲ, ಒಂಚೂರು ದೂರದಿರ್ತಾವೆ ಆ ಪಾಯಿಂಟ್ಸ್ ಎರಡು ಭೂಮಿ ಮೇಲಿನೂ. ಈಗ ಪಾಯಿಂಟ್ ಎ ಮೇಲೆ ನಿಂತುಕೊಂಡು
ಟೆಲಿಸ್ಕೋಪನ್ನ ಈ ಪ್ಲ್ಯಾನೆಟ್ದೆಡೆಗೆ ತಿರುಗಿಸಿ ಈ ಪ್ಲ್ಯಾನೆಟನ್ನು ನೋಡಬೇಕು. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಅಬ್ಸರ್ವೇಷನ್. ನಮ್ಮ ಟೆಲಿಸ್ಕೋಪನ್ನು ಈ ಡೈರೆಕ್ಷನ್ ಒಳಗೆ ಹಿಡಿದು ಈ ಡೈರೆಕ್ಷನ್ ಒಳಗೆ ತಿರುಗಿಸಿ ಈ ಪ್ಲ್ಯಾನೆಟನ್ನು ನೋಡಿರ್ತೀವಿ. ಆಮೇಲೆ ವಿ ಹ್ಯಾವ್ ಟು ಮೂವ್ ಟು ದ ಪಾಯಿಂಟ್ ಬಿ. ಪಾಯಿಂಟ್ ಬಿ ಕಡೆ ಬಂದು ನಮ್ಮ ಟೆಲಿಸ್ಕೋಪನ್ನು ಈ ಡೈರೆಕ್ಷನ್ ಒಳಗೆ ತಿರುಗಿಸ್ಬೇಕಾಗ್ತದೆ. ವಿ ಹ್ಯಾವ್ ಟು rotate our telescope or adjust the telescope in the direction so that we can observe the planet. Yes. So these two are the directions of the observation. ಈ ಪಾಯಿಂಟ್ಸ್ ಎ ಬಿ ನನ್ನ ನಾವು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಪಾಯಿಂಟ್ ಎ ಆ್ಯಂಡ್ ಬಿ ಆನ್ ದ ಅರ್ತ್ ಸಚ್ ದ್ಯಾಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಬಿ ಸ್ಮಾಲ್ ಬಿ. ಅವೆರಡಕ್ಕರ ನಡುಕಿನ ಡಿಸ್ಟೆನ್ಸು ಸ್ಮಾಲ್ ಬಿ ಇರಲಿ ಅನ್ನೋದನ್ನು ಇಟ್ಕೊಂಡು ನಾವು ಪಾಯಿಂಟ್ ಎ ಮತ್ತು ಬಿ ಅನ್ನು ಕನ್ಸಿಡರ್ ಮಾಡಬೇಕು. ಸೊ ಆಂಗಲ್ ಬಿಟ್ವೀನ್ ಟೂ ಡೈರೆಕ್ಷನ್ಸ್ ಆಫ್ ಅಬ್ಸರ್ವೇಷನ್ಸ್ ಇಸ್ ಕಾಲ್ಡ್ ಪ್ಯಾರಲ್ಯಾಕ್ಸ್ ಆಂಗಲ್ ಆರ್ ಪ್ಯಾರಲ್ಯಾಕ್ಟಿಕ್ ಆಂಗಲ್. ಈ ಭೂಮಿಯಿಂದ ಈ ಪ್ಲಾನೆಟನ್ನು ಏನು ನೋಡಿರ್ತೀವಲ್ಲ ಈ ಎರಡೂ ಡೈರೆಕ್ಷನ್ಗಳನ್ನ ಕೂಡಿಸಿದ್ರೆ ಈ ಥರ ಆ್ಯಂಗಲ್ ಬರ್ತೈತಿ. ಸೊ ದಿಸ್ ಈಸ್ ದ ಆ್ಯಂಗಲ್ ಮೇಡ್ ಬೈ two directions of observation. This is called as parallactic angle, and the distance small b is called as base. Okay, now as the planet is very far away, ಈ ಪ್ಲಾನೆಟ್ ಭಾಳ ದೂರ ಇರೋದಕ್ಕೆ ಈ ಆ್ಯಂಗಲ್ ಸಣ್ಣದಾಗಿರ್ತೈತಿ. the angle subtended is very small, and AB we can take as an arc, and the distance AS is equal to BS is equal to D we can take. ನೋಡ್ರಿ ಈಗ ಇಲ್ಲಿ ಸಣ್ಣ ಬೇಸ್ ಅದ. ಈ ಪಾಯಿಂಟ್ ಸಮೀಪ ಇತ್ತು ಅಂತಂದ್ರೆ ಆ್ಯಂಗಲ್ ಸಬ್ಟೆಂಡ್ ಮಾಡಿದ್ದು ಹೆಂಗಿರ್ತೈತಿ, ಈ ಪಾಯಿಂಟ್ ದೂರ ಇತ್ತು ಅಂದ್ರೆ ಆ್ಯಂಗಲ್ ಸಬ್ಟೆಂಡ್ ಮಾಡಿದ್ದು ಹೆಂಗಿರ್ತೈತಿ. See, as you go away and away, the angle subtended becomes smaller and smaller. ಸೊ ಅಂಥ ಟೈಮ್ ಒಳಗೆ ಈ ಸೈಡ್ಸನ್ನು ನಾವು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಅಂತ ತಗೋಬೋದು. ಯಾಕಂದ್ರೆ ಬಹಳ ದೂರ ಇತ್ತು ಅಂದ್ರೆ ಆ್ಯಂಗಲ್ ಸಬ್ಟೆಂಡೆಡ್ ಸಣ್ಣದಿರ್ತೈತಿ. ಆ್ಯಂಗಲ್ ಸಬ್ಟೆಂಡೆಡ್ ವಿಲ್ ಬಿ ವೆರಿ ಸ್ಮಾಲ್ ಆ್ಯಂಡ್ ದ ಸೈಡ್ಸ್ ವಿಲ್ ಬಿ ಆಲ್ಮೋಸ್ಟ್ ಈಕ್ವಲ್. ಆ್ಯಂಡ್ ಇದು ಸೀದಾ ಇದ್ದದ್ದನ್ನು ನಾವು arc ಅಂತ ಕನ್ಸಿಡರ್ ಮಾಡಬಹುದು. ಸೊ ಬೈ ದಟ್ ವಿ ಕ್ಯಾನ್ ಕನ್ಸಿಡರ್ as the planet is very far away, therefore theta is very small, and approximately we can take AB is equal to B as an arc. ಇದನ್ನ ಸ್ಟ್ರೇಟ್ ಲೈನ್ ಬದಲಿ ಆರ್ಕ್ ಅಂತ ಕನ್ಸಿಡರ್ ಮಾಡಬಹುದು. ಆಮೇಲೆ AS is equal to BS is equal to D ಅಂತ ಕನ್ಸಿಡರ್ ಮಾಡಬಹುದು with S as the center. Now with the relation in the previous class while measuring the plane angle we had mentioned the relation angle is equal to arc upon radius. Angle is equal to arc upon radius. Now angle is theta, arc is small b, radius is capital D. Now rearranging this equation we can write the equation for D, that is distance between earth and the planet. D is equal to B upon theta. B ಅಂದ್ರೆ ಭೂಮಿಯ ಮೇಲೆ ಯಾವ ಎರಡು ಪಾಯಿಂಟನ್ನು ನಾವು ಅಬ್ಸರ್ವೇಷನ್ಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಎರಡು ಪಾಯಿಂಟ್ಗಳ ನಡುವಿನ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಥೀಟಾ. ಥೀಟಾ ಅಂದ್ರೆ ಆ್ಯಂಗಲ್ ಮೇಡ್ ಬಿಟ್ವೀನ್ ದ ಡೈರೆಕ್ಷನ್ಸ್ ಆಫ್ ಅಬ್ಸರ್ವೇಷನ್. ಸೊ ಹಿಂಗೆ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ನಾವು ಪ್ಲಾನೆಟಿಗೆ ಹೋಗಲಿಲ್ಲ, ಅಲ್ಲಿಂದ ಭೂಮಿಯಿಂದ ಪ್ಲಾನೆಟ್ ಮಟ್ಟ ಮೀಟರ್ ಸ್ಕೇಲ್ ಇಡಲಾರ್ದನ ಇನ್ಡೈರೆಕ್ಟ್ ಮೆಥಡ್ಲೆ ಎರಡಕ್ಕರ ನಡುಕಿನ ಡಿಸ್ಟೆನ್ಸನ್ನು ಮೆಜರ್ ಮಾಡಬಹುದು. ನೆಕ್ಸ್ಟ್ ಈಸ್ ಹೌ ಟು ಮೆಜರ್ ದ ಸೈಜ್ ಆಫ್ ದ ಪ್ಲಾನೆಟ್. ಈಗ ಸೂರ್ಯ ಇಷ್ಟು ರೇಡಿಯಸ್ ಐತಿ, ಸೂರ್ಯಂದು ಬೇರೆ ಪ್ಲಾನೆಟ್ಸದ್ದು ಇಷ್ಟು ದೊಡ್ಡ ರೇಡಿಯಸ್ ಐತಿ ಅನ್ನೋದನ್ನ ಮೆನ್ಷನ್ ಮಾಡ್ತೀವಿ. ಹೆಂಗೆ ಮಾಡಿರ್ತೀರಿ, ಸೂರ್ಯನ ಮಟ್ಟ ಹೋಗಿ ರೇಡಿಯಸ್ ಮೆಷರ್ ಮಾಡಿ ಬಂದಿರ್ತೀವ? ಇಲ್ಲಲ್ಲ. ದೆನ್ ಹೌ ಟು ಮೆಜರ್ ದ ಸೈಜ್ ಆಫ್ ದ ಪ್ಲಾನೆಟ್. ಸೊ ಫೈಂಡ್ ದ ಸೈಜ್ ಆಫ್ ದ ಪ್ಲಾನೆಟ್. ಇವೆರಡರೊಳಗೆ ಪ್ಯಾರಲ್ಯಾಕ್ಸ್ ಮೆಥಡ್ ಒಳಗೆ
Either they will ask you to find distance between the earth and any planet by using parallax method, or another question may be asked, find the size of a planet using parallax method. Now here what we have to do, with the known value of distance of the planet, ಈಗ ಆ ಪ್ಲಾನೆಟ್ ಎಷ್ಟು ದೂರದಾಗ ಐತಿ ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕು, ಕ್ಯಾಪಿಟಲ್ ಡಿ. It should be known. Then we can measure the size or the diameter of the planet. So in this method, two diametrically opposite points A and B of the planet are viewed. ಭೂಮಿ ಮೇಲೆ ಒಂದ ಪಾಯಿಂಟ್ನಾಗ ನಿಂತ್ಕೊಳ್ಳೋದು. ಈಗ ನಾವು ಚಂದ್ರನ ಡಯಾಮೀಟರ್ ಮೆಷರ್ ಮಾಡ್ಲಿಕ್ಕತ್ತೀವಿ ಅಂತ ತಿಳ್ಕೊಡ್ರಿ. ಸೊ ಏನು ಮಾಡಬೇಕು, ಈ ಭೂಮಿ ಮೇಲೆ ಒಂದ ಪಾಯಿಂಟ್ ಮೇಲೆ ನಿಂತ್ಕೊಂಡು ಸೇಮ್ ಲೊಕೇಶನ್ನಾಗ ನಿಂತ್ಕೊಂಡು ಮೊದಲು ಟೆಲಿಸ್ಕೋಪನ್ನು ಈ ಡೈರೆಕ್ಷನ್ ಒಳಗೆ ತಿರುಗಿಸ್ಬೇಕು. ಮೊದಲ ಟೆಲಿಸ್ಕೋಪನ್ನು ಈ ಡೈರೆಕ್ಷನ್ ಒಳಗೆ ತಿರುಗಿಸ್ಬೇಕು. ತಿರುಗಿಸಿ ಚಂದ್ರನ ಒಂದು ತುದಿಯನ್ನು ನೋಡ್ಬೇಕು, ಈಚೆ ಕಡೆ ತುದಿಯನ್ನು. ಆಮೇಲೆ ಭೂಮಿ ಮೇಲೆ ಅದ ಲೊಕೇಶನ್ನಾಗ ನಿಂತ್ಕೊಂಡು ಟೆಲಿಸ್ಕೋಪನ್ನ ಹಿಂಗೆ ತಿರುಗಿಸ್ಬೇಕು, ಈ ಕಡೆ ತಿರುಗಿಸಿ ಈ ಕಡೆ ಸೆಟ್ ಮಾಡ್ಕೋಬೇಕು. ಟೆಲಿಸ್ಕೋಪನ್ನು ಸೆಟ್ ಮಾಡಿಕೊಂಡು ಚಂದ್ರನ ಇನ್ನೊಂದು ತುದಿಯನ್ನು ನೋಡಬೇಕು. ಸೊ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಲೊಕೇಶನ್ ಆಫ್ ದ ಅರ್ತ್ and then we are observing two diametrically opposite points of the planet. For example, if we take moon, we are observing the two diametrically opposite points of a moon. Now you have to measure the angle theta between the directions of observations, two directions of observations. So here A, B is taken as the arc. The distance between the planet and the earth should be already known. With that only we can calculate the diameter. So let that be equal to capital D. As again the planet is far away, angle subtended is very small, you can take AE is equal to BE is equal to capital D. ಇವೆರಡನ್ನು ನಾವು ಸಮ ಅಂತ ತಿಳ್ಕೊಂಡು capital D ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, using again the same formula, angle is equal to arc upon radius. Angle is equal to arc upon radius. Angle ಯಾವ್ದು ಬರ್ತೈತ್ರಿ, theta. Angle ಯಾವ್ದು ಬರ್ತೈತ್ರಿ, theta ಬರ್ತೈತಿ. So here diametrically opposite points A and B of the planet are viewed from same location on earth. The angle between two directions of observation is called parallax angle. As the planet is far away, we can take diameter D, diameter of the planet D as an arc, and the distance of the planet from the earth, EA is equal to EB is equal to D as the radius. Using the relation angle is equal to arc upon radius, substitute the value small d by capital D. What we require, ನಮಗೆ D ಬೇಕಾಗಿದೆ, small d, diameter of the planet. ಅದಕ್ಕೆ ಏನು ಮಾಡ್ತೀವಿ, equation ಅನ್ನು rearrange ಮಾಡ್ತೀವಿ. equation ಅನ್ನು rearrange ಮಾಡಿ D is equal to capital D into theta. So by this method we can find the diameter of any planet or size of any planet by using parallax method. So this method can be used to measure a large distances. Now what about the very small distances? How to estimate very small distances? Again we follow some indirect method. So to measure very small distances, small sizes like molecular size, we have to adopt again a special method. In that question ಹೆಂಗೆ ಕೇಳಬಹುದು ಅಂದ್ರೆ, find the molecular size of an oleic acid. ಈ ಥರ ಕ್ವೆಶನ್ ಕೇಳಬಹುದು.
a simple method for estimating the molecular size of the oleic acid is given below. So in that ಏನು ಮಾಡ್ತೀರಿ, ಒಂದು ಟಬ್ ಒಳಗೆ ನೀರು ತುಂಬಿಸಿರ್ತೀರಿ. You take water in a tub. In that ಅದು ನೀರು ತುಂಬಿಸಿದ್ದು ಒಂದು ಸೈಡಿಗೆ ಇಡೋದು. ಇನ್ನೊಂದ್ರೊಳಗೆ ಏನು ಮಾಡ್ತೀರಿ, 1 cubic centimeter, cc ಅಂದ್ರೆ ಎಷ್ಟು ರೀ, cm cube, cubic centimeter of oleic acid. You have to dissolve 1 cubic centimeter of oleic acid in 500 cc of alcohol. 1 cubic centimeter oleic acid ಅನ್ನ 500 cc alcohol ಒಳಗೆ ಡಿಸಾಲ್ವ್ ಮಾಡಿ ಕರಗಿಸ್ಬೇಕು. ಏನಾಗ್ತದೆ ಆವಾಗ, ಓಲಿಕ್ ಆಸಿಡ್ ಕಾನ್ಸಂಟ್ರೇಷನ್ ಎಷ್ಟಾತ್ರಿ, ಸೊಲ್ಯೂಷನ್ ಇರೋದು 500 cc ಇದು, ಆದ್ರೆ ಆ ಸೊಲ್ಯೂಷನ್ ಒಳಗೆ ಓಲಿಕ್ ಆಸಿಡ್ ಎಷ್ಟದ ರೀ ಕಾನ್ಸಂಟ್ರೇಷನ್, ಒಂದು ಪಾರ್ಟ್ ಅದ. ಸೊ ದ ಕಾನ್ಸಂಟ್ರೇಷನ್ ಆಫ್ ಓಲಿಕ್ ಆಸಿಡ್ in 500 cc solution is 1/500 cc. ಈ ಸೊಲ್ಯೂಷನ್ ಅನ್ನು ಮಾಡಿ ಸೈಡಿಗೆ ಇಡೋದು. ಈಗೇನು ಒಂದು ಟಬ್ ಒಳಗೆ ನೀರು ತೊಗೊಂಡಿರ್ತೀರಿ, ವಾಟ್ ಯು ಹ್ಯಾವ್ ಟೇಕನ್ ವಾಟರ್ ಇನ್ ಅ ಟಬ್, ಆನ್ ದ್ಯಾಟ್ ಯು ಹ್ಯಾವ್ ಟು ಸ್ಪ್ರಿಂಕಲ್ ಸಮ್ ಲೈಕೋಪೋಡಿಯಂ ಪೌಡರ್ ಜೆಂಟಲಿ. ಸಣ್ಣಗೆ ನೀರಿನ ಸರ್ಫೇಸ್ ಮೇಲೆಲ್ಲ ಆ ಲೈಕೋಪೋಡಿಯಂ ಪೌಡ್ರನ್ನ ಉದುರಿಸಬೇಕು. ಆಮೇಲೆ ಏನು ಮಾಡ್ತೀರಿ, ಈಗೇನು ಈ ಸೊಲ್ಯೂಷನ್ ರೆಡಿ ಮಾಡ್ಕೊಂಡಿರ್ತಿರಲ್ಲ, oleic acid dissolved in alcohol, you have to put n drops of oleic acid solution on it. oleic acid alcohol dissolve ಮಾಡಿದ್ದೇನು ಸೊಲ್ಯೂಷನ್ ಇರ್ತೈತಲ್ಲ, ಈ ಲೈಕೋಪೋಡಿಯಂ ಪೌಡರ್ ಸರ್ಫೇಸ್ ಮೇಲೆ ಅದನ್ನು ಹಾಕಬೇಕು. ಯಾಕೆ ಲೈಕೋಪೋಡಿಯಂ ಪೌಡರ್ ಹಾಕ್ತೀವಿ ಅಂತಂದ್ರೆ, ಓಲಿಕ್ ಆಸಿಡ್ ಏನೈತಿ ಇದು ನೀರೊಳಗೆ ಕರಗ್ತೈತಿ. ಓಲಿಕ್ ಆಸಿಡ್ ಡಿಸಾಲ್ವ್ಸ್ ಇನ್ ವಾಟರ್. ಅದಕ್ಕೆ ಈ ಲೈಕೋಪೋಡಿಯಂ ಪೌಡರ್ ಏನು ಮಾಡ್ತಿದ್ರಿ ಕೆಲಸ, ನೀರು ಮತ್ತು ಓಲಿಕ್ ಆಸಿಡ್ ನಡುವೆ ಕಾಂಟ್ಯಾಕ್ಟನ್ನು ಬಂದ್ಕೊಡೋದಿಲ್ಲ. ಇಟ್ ಅವಾಯ್ಡ್ಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಓಲಿಕ್ ಆಸಿಡ್ ಆ್ಯಂಡ್ ವಾಟರ್. ಸೊ ಓಲಿಕ್ ಆಸಿಡ್ ರಿಮೇನ್ಸ್ ಆನ್ ದ ಸರ್ಫೇಸ್. ಫಾರ್ ದ್ಯಾಟ್ ವಿ ಯೂಸ್ ಲೈಕೋಪೋಡಿಯಂ ಪೌಡರ್ ಆನ್ ದ ವಾಟರ್ ಸರ್ಫೇಸ್. ಇದನ್ನು ಹಾಕಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಆಸ್ ಟೈಮ್ ಪಾಸಸ್ alcohol is evaporated. alcohol ಆವಿಯಾಗಿ ಹೋಗ್ಬಿಡ್ತದ. ಹಿಂಗಾಗಿ ಲೈಕೋಪೋಡಿಯಂ ಪೌಡರ್ ಸರ್ಫೇಸ್ ಮೇಲೆ ನಾವು ಸೊಲ್ಯೂಷನ್ ಹಾಕಿರ್ತೀವಲ್ಲ, ಆ ಸೊಲ್ಯೂಷನ್ ಒಳಗೆ ಹಾಕು ಮುಂದೇನೇನಿದ್ದು ಎರಡೂ ಇದ್ದು, ಓಲಿಕ್ ಆಸಿಡ್ ಇತ್ತು, ಆಲ್ಕೋಹಾಲ್ ಇತ್ತು, ಎರಡೂ ಕರಗಿಸಿ ಸೇರಿಸಿ ಹಾಕಿದ್ವಿ. ಆದ್ರೆ ಟೈಮ್ ಪಾಸ್ ಆದಂಗೆ ಆಲ್ಕೋಹಾಲ್ ಇವ್ಯಾಪರೇಟ್ ಆಗಿ ಹೋತು, ಆವಿಯಾಗಿ ಹೋಗ್ಬಿಡ್ತದೆ ಆಲ್ಕೋಹಾಲ್. ಸೊ ವಾಟ್ ರಿಮೇನ್ಸ್ ಆನ್ ದ ಲೈಕೋಪೋಡಿಯಂ ಸರ್ಫೇಸ್, ಓನ್ಲಿ oleic acid is remaining. So whatever thin film of a solution is formed, it is only of oleic acid. Now what you have to do, ಹಿಂಗೆ ನೀರಿನ ಸರ್ಫೇಸ್ ಮೇಲೆ ಏನು ಓಲಿಕ್ ಆಸಿಡ್ದು ಥಿನ್ ಲೇಯರ್ಸ್ ಫಾರ್ಮ್ ಆಗಿರ್ತೈತಲ್ಲ ಏರಿಯಾ, ಅದ್ರದ್ದು ಏರಿಯಾ ಮೆಜರ್ ಮಾಡ್ಕೊಳ್ಳೋದು. ಸೊ ಮೆಜರ್ ದ ಏರಿಯಾ ಆಫ್ ದಿಸ್ ಲೇಯರ್. ವಿಚ್ ಲೇಯರ್ ಇಟ್ ಈಸ್, ಓಲಿಕ್ ಆಸಿಡ್ ಲೇಯರ್. ನಾವು ವಾಲ್ಯೂಮ್ ಆಫ್ n ಡ್ರಾಪ್ಸ್, ನಾವು ಹಾಕೋ ಮುಂದಾಗ ಎಷ್ಟು ಡ್ರಾಪ್ಸ್ ಹಾಕಿದ್ವಿ, ಯು ಹ್ಯಾಡ್ ಪುಟ್ n ಡ್ರಾಪ್ಸ್ ಆಫ್ ಓಲಿಕ್ ಆಸಿಡ್. ಸೊ ಒಂದು ಡ್ರಾಪದ ವಾಲ್ಯೂಮ್ ಘನ ಎಷ್ಟಿತ್ತು, ವಿ ಇತ್ತು, ವಾಲ್ಯೂಮ್ ವಾಸ್ ವಿ. ಸೊ ಇಫ್ ಯು ಹ್ಯಾಡ್ ಪುಟ್ n ಡ್ರಾಪ್ಸ್, ವಾಟ್ ವಿಲ್ ಬಿ ದ ಟೋಟಲ್ ವಾಲ್ಯೂಮ್ ಆಫ್ n ಡ್ರಾಪ್ಸ್, ಇಟ್ ಈಸ್ n into v. ಬಟ್ ವಾಲ್ಯೂಮ್ ಆಫ್ ಓಲಿಕ್ ಆಸಿಡ್, ಹೌದು ನೀವು 10 ಡ್ರಾಪ್ ಹಾಕಿದ್ರಿ ಅಂದ್ರೆ ವಾಲ್ಯೂಮ್ ಎಷ್ಟಿರ್ತೈತ್ರಿ, 10 into v. ಆ 10 ಡ್ರಾಪೂ ಓಲಿಕ್ ಆಸಿಡ್ ಇದ್ದನ ಇತ್ತಾ, ಇಲ್ಲಲ್ಲ, ಅದ್ರೊಳಗೆ ಆಲ್ಕೋಹಾಲು ಇತ್ತು, ಆಮೇಲೆ ಓಲಿಕ್ ಆಸಿಡ್ನು ಇತ್ತು. ಸೊ ಆ 10 ಡ್ರಾಪ್ ಒಳಗೆ ಎರಡೂ ಇದ್ದು ಅಂದ್ರೆ ಬರೇ ಓಲಿಕ್ ಆಸಿಡ್ದಷ್ಟ ವಾಲ್ಯೂಮ್ ಹೆಂಗೆ ತಗೊಳ್ಳೋದ್ರಿ, ಓಲಿಕ್ ಆಸಿಡ್ ಎಷ್ಟು ಕಾನ್ಸಂಟ್ರೇಷನ್ ಇತ್ತು ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಓಲಿಕ್ ಆಸಿಡ್ ಎಷ್ಟು ಕಾನ್ಸಂಟ್ರೇಷನ್ ಇತ್ತು, 1/500 ಇತ್ತು ಕಾನ್ಸಂಟ್ರೇಷನ್. ಸೊ ವಾಲ್ಯೂಮ್ ಆಫ್ ಓಲಿಕ್ ಆಸಿಡ್ in n drops was total volume n into v into concentration of oleic acid in that solution, that is 1/500. So this much is the total volume of oleic acid which has been spread on the lycopodium powder. Now you are familiar with the formula. Volume is equal to area into thickness. Volume is equal to area into thickness.
ಇದು ನಿಮಗೆ ಗೊತ್ತಿರುವಂಥ ಇಕ್ವೇಷನ್. ಇದ್ರೊಳಗೆ ನಮಗೆ ಯಾವುದು ಬೇಕಾಗಿರ್ತದಲ್ಲ ಅದ್ರ ತಕ್ಕಂಗೆ ನಾವು ಇಕ್ವೇಷನನ್ನು ರಿಅರೇಂಜ್ ಮಾಡ್ಕೋಬೋದು. ಈಗ ನಮಗೆ ಥಿಕ್ನೆಸ್ ಬೇಕಾಗಿತ್ತು ಅಂತಂದ್ರೆ ಈ ಥರ ಒಂದೇನೋ ಕ್ಯೂಬ್ ಇರ್ತೈತಪ್ಪ. ಇದ್ರ ಥಿಕ್ನೆಸ್ ಬೇಕಾಗಿತ್ತು ಅಂತಂದ್ರೆ ಏನು ಮಾಡ್ತೀವಿ, ಇಕ್ವೇಷನ್ ಹೆಂಗೆ ರಿಅರೇಂಜ್ ಮಾಡ್ತೀವಿ, ಟಿ ಈಸ್ ಈಕ್ವಲ್ ಟು ವಿ ಬೈ ಎ ಅಂತ ರಿಅರೇಂಜ್ ಮಾಡಬಹುದು. ಅದೇ ಥರ ಈ ಇದು ಓಲಿಕ್ ಆ್ಯಸಿಡ್ ಏನು ಫಿಲ್ಮ್ ಲೇಯರ್ ರೆಡಿ ಆಗೈತಲ್ಲ ಅದ್ರ ಥಿಕ್ನೆಸ್ ಬೇಕು ನಮಗೆ. ಥಿಕ್ನೆಸ್ ಅಂದ್ರೆ ನಾವು ಹೆಂಗೆ ತೆಳ್ಳಗೆ ಅದನ್ನು ಹಾಕಿರ್ತೀವಿ ಅಂದ್ರೆ ಆ ಲೇಯರ್ದು ಏನು ಥಿಕ್ನೆಸ್ ಇರ್ತೈತಲ್ಲ ದಟ್ ಈಸ್ ಈಕ್ವಲ್ ಟು 1 ಮಾಲಿಕ್ಯುಲರ್ ಸೈಜ್. ಅಂದ್ರೆ ಒಂದೇ ಮಾಲಿಕ್ಯೂಲದ್ದು ಒಂದು ತೆಳ್ಳಂದು ಪದರ ರೆಡಿ ಆಗೈತಿ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ವಿ ಅಂದ್ರೆ thickness will be nothing but the size of the molecule. So thickness is equal to volume of the film divided by area of that thin film. So what is the volume value? NV upon 500 into area 1 upon A. So thickness of the film is equal to the molecular size, and hence the size of the molecule can be calculated. So by this indirect method we can measure the size of the molecule or the small range distances. length ಅಳತೆ ಉದ್ದ ಎಲ್ಲಿಂದ ಎಲ್ಲಿಮಟ ರೇಂಜಸ್ ಇದ್ದಾವು. The size of the objects in the universe may vary from 10 raised to minus 4. Size of the nucleus 10 raised to minus 14 minus 15 ಮಟ ಅಷ್ಟು ಸಣ್ಣ ಇದ್ದಾವ್ರಿ. ಅಲ್ಲಿಂದ ಹಿಡ್ಕೊಂಡು ಮತ್ತೆ ಎಲ್ಲಿ ಮಟ ಅದಾವು ಲೆಂತ್ ಅಂದ್ರೆ 10 raised to 26 ಮೀಟರ್. ಎಕ್ಸ್ಟೆಂಟ್ ಆಫ್ ದ ಅಬ್ಸರ್ವೇಬಲ್ ಯೂನಿವರ್ಸ್, ವಿಶ್ವದ್ದು ಎಷ್ಟು ದೊಡ್ಡದದ ವಿಶ್ವ ಅಂತಂದ್ರೆ 10 raised to 26 ಮೀಟರ್. ಇಷ್ಟು ಸಣ್ಣದ್ರಿಂದ ಹಿಡ್ಕೊಂಡು ಇಷ್ಟು ದೊಡ್ಡ ರೇಂಜ್ ಲೆಂತ್ ಮಟನೂ ನಮ್ಗೆ ಕಾಣಸಿಗ್ತಾವೆ ಈ ಭೂಮಿ ಮೇಲೆ. ಅದರೊಳಗೆ ಕೆಲವೊಂದಷ್ಟು ಸ್ಪೆಷಲ್ ಟರ್ಮ್ಸ್ ಏನು ಯೂಸ್ ಮಾಡ್ತೀವಿ ಅವನ್ನ ನೋಡೋಣ. ಸೊ 10 raised to minus 15ಗೆ 1 ಫರ್ಮಿ ಅಂತ ಹೇಳ್ತೀವಿ. 10 raised to minus 15 ಅಂತಂದ್ರೆ ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನದ ಸೈಜು ನ್ಯೂಟ್ರಾನದ ಸೈಜು 10 raised to minus 15 ಒಳಗಿರ್ತಾವೆ. ಪ್ರತಿ ಸತಿ ಪವರ್ ಟರ್ಮ್ ಬರೀ ಬದಲಿ ಫರ್ಮಿ ಒಳಗೆ ಹೇಳ್ಬಿಡ್ತೀವಿ ನಾವು ವ್ಯಾಲ್ಯೂ. ಆಮೇಲೆ 10 raised to minus 10 ಇತ್ತು ಅಂತಂದ್ರೆ ಈಗ ದ ವೇವ್ ಲೆಂತ್ ಆಫ್ ದ ರೇಡಿಯೇಷನ್ಸ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ 4000 angstrom, 7000 angstroms. Angstrom means 10 raised to minus 10. 1 angstrom is equal to 10 raised to minus 10. 1 astronomical unit 1 AU ಅದು ಒಂದು ಡಿಸ್ಟೆನ್ಸ್ ಅನ್ನ. ಏನದು 1 astronomical unit ಡಿಸ್ಟೆನ್ಸ್ ಅಂದ್ರೆ ಎವರೇಜ್ ಡಿಸ್ಟೆನ್ಸ್ ಆಫ್ ದ ಸನ್ ಫ್ರಮ್ ದ ಅರ್ತ್. ಭೂಮಿಯಿಂದ ಸೂರ್ಯನ ಮಟ ಒಂದು ಪ್ಯಾರಲ್ಯಾಕ್ಸ್ ಮೆಥಡ್ ಏನು ಡಿಸ್ಟೆನ್ಸ್ ಮೆಜರ್ ಮಾಡಿರ್ತೀವಿ ಎವರೇಜ್ ಡಿಸ್ಟೆನ್ಸ್, ಆ ಡಿಸ್ಟೆನ್ಸಿಗೆ 1 astronomical unit ಅಂತೇವಿ. ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಫ್ರಮ್ ದ ಅರ್ತ್ ಈಸ್ ಕಾಲ್ಡ್ ಆಸ್ 1 astronomical unit. ಇನ್ನೊಂದು ಡಿಸ್ಟೆನ್ಸ್ ಬರ್ತೈತಿ 1 light year. ಲೈಟ್ ಇಯರ್ ಅಂತಂದ್ರೆ ಡಿಸ್ಟೆನ್ಸ್ ದಟ್ ಲೈಟ್ ಟ್ರಾವೆಲ್ಸ್ with a velocity of 3 into 10 raised to 8 meter per second in 1 year. ಅಂದ್ರೆ ಲೈಟ್ ಇಲ್ಲಿಂದ ತನ್ನ ಜರ್ನಿ ಶುರು ಮಾಡಿತ್ತು ಅಂತಂದ್ರೆ ಒಂದು ವರ್ಷ ಅದು ಎಷ್ಟು ಸ್ಪೀಡ್ಲೆ ಹೋಗ್ತಿರ್ತೈತ್ರಿ ಲೈಟು 3 into 10 raised to 8 meter per second ಸ್ಪೀಡ್ಲೆ ಹೋಗ್ತಿರ್ತೈತಿ. ಹೋಗೋತ ಒಂದು ವರ್ಷದ ಮಟ ಅದು ಹಿಂಗೆ ಇದೇ ಸ್ಪೀಡ್ಲೆ ಹೋಗ್ಕೋತಿದ್ರೆ ಒಂದು ವರ್ಷಕ್ಕೆ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೈತಿ ಎಷ್ಟಂದ್ರೆ 9.46 into 10 raised to 15 meter. ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೈತಿ. ಸೊ ದ ಡಿಸ್ಟೆನ್ಸ್ ದಟ್ ಅ ಲೈಟ್ ಇಸ್ ಗೋಯಿಂಗ್ ಟು ಟ್ರಾವೆಲ್ ಇನ್ 1 year with a velocity of 3 into 10 raised to 8, that distance is called as light year. Another distance is parsec. It is the distance at which average radius of the Earth's orbit subtends an angle of 1 arc second. 1 arc second. So Earth's orbit radius ಏನೈತಿ 1 arc second ಅಷ್ಟು ಆಂಗಲ್ ಅನ್ನ ಸಬ್ಟೆಂಡ್ ಮಾಡಲಿಕ್ಕೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಿರ್ತೈತಿ ಅದಕ್ಕೆ 3.08 into 10 raised to 16 ಮೀಟರ್ ಅದರದ್ದು ವ್ಯಾಲ್ಯೂ. ಆ ಡಿಸ್ಟೆನ್ಸಿಗೆ 1 per sec ಅಂತ ಕರಿತೀವಿ.
Next concept is measurement of mass. Mass is nothing but it is the quantity of matter contained in a body. It is a basic property of matter which is not going to depend upon the temperature. Temperature ಹೆಚ್ಚು ಕಡಿಮೆ ಆದಂಗೆ ನೀವು 60 ಕಿಲೋ ಇರ್ತೀರಪ್ಪ, ಸುಡು ಬಿಸಿಲಾಗ ಹೋದ ಕೂಡಲೇ ಟೆಂಪ್ರೇಚರ್ ನಿಮ್ಮದು ಬಾಡಿ ವೇಟ್ ಹೆಚ್ಚು ಕಡಿಮೆ ಆಗ್ತದೇನೋ? ಇಲ್ಲ. Weight is different from mass. That is a different aspect. But just for an example, I am telling you. So mass is not affected by temperature. It is not affected by pressure, as well as mass is not going to depend on location of the object in space. What is going to change is the weight. It is due to gravity, but mass is nothing but it is a quantity of matter. It is independent of temperature, pressure and location of the object. Now mass of the objects we come across in the universe vary from 10 raised to minus 30, 10 raised to minus 30 kg. It is the mass of an electron, to about 10 raised to 55 kg of known universe. ನಾವೇನು ಈ ಯೂನಿವರ್ಸ್ ಒಳಗೆ ಮಾಸ್ ಅದಾವಲ್ಲ, 10 raised to minus 30 kg ಇಂದ ಹಿಡ್ಕೊಂಡು 10 raised to 55 kg ಅಷ್ಟು ಮಟ್ಟ ಅಲ್ಲಿವರೆಗೂ ಮಾಸದ ರೇಂಜ್ ಐತಿ. ಅಗದಿ ಸಣ್ಣ ಮಾಸ್ ಇದ್ದಿದ್ದು ಇದ್ದಾವು, ಅಗದಿ ದೊಡ್ಡ ಮಾಸ್ ಇದ್ದಿದ್ದು ಇದ್ದಾವು. ಸೊ ಇನ್ ಡೀಲಿಂಗ್ ವಿತ್ atoms and molecules, we use a unit called atomic mass unit. Atomic mass unit, AMU. ಏನದು AMU ಅಂದ್ರೆ 1 AMU ಅಂದ್ರೆ 1/12 mass of an atom of carbon 12, C12 ಅದ್ದು ಒಂದು ಆಟಮ್ ತಗೊಂಡ್ರೆ ಅದರದ್ದು 1/12 ಭಾಗ ಏನಿರ್ತೈತಿ, that weight is called as 1 atomic unit, 1 AMU. So the next basic physical quantity is time. How to measure the time? So usually ನಿಮಗೆ ಗೊತ್ತಿರ್ತದೆ, ಡೇ ಟು ಡೇ ಲೈಫ್ ಒಳಗೆ ನೀವು ಟೈಮ್ ಮೆಷರ್ ಮಾಡಲಿಕ್ಕೆ ಕ್ಲಾಕ್ಸ್ ಯೂಸ್ ಮಾಡ್ತೀರಿ, ವಾಲ್ ಕ್ಲಾಕ್ಸ್ ಯೂಸ್ ಮಾಡ್ತೀರಿ, ಟೈಮರ್ ಯೂಸ್ ಮಾಡ್ತೀರಿ, ಸ್ಟಾಪ್ ಕ್ಲಾಕ್ ಯೂಸ್ ಮಾಡ್ತೀರಿ. ಸೊ ಎ ಕ್ಲಾಕ್ ಈಸ್ ಯೂಸ್ಡ್ ಫಾರ್ ದ ಮೆಷರ್ಮೆಂಟ್ ಆಫ್ ಟೈಮ್ and the unit of time is second. Various techniques are used for the measurement of time. Time measure ಮಾಡ್ಲಿಕ್ಕೆ ಬಹಳಷ್ಟು ಟೆಕ್ನಿಕ್ಸ್ ಇದಾವೆ. ಮೊದಲಿನ ಕಾಲದಾಗ ಏನು ಮಾಡ್ತಿದ್ರಿ, ಸ್ಯಾಂಡ್ ಹಾಕಿ ಯೂಸ್ ಮಾಡ್ತಿದ್ರು, ಒಂದು ತಾಸಿಗೆ ಮ್ಯಾಲಿಂದಷ್ಟು ಉಸುಕು ಕೆಳಗೆ ಬೀಳ್ತಿತ್ತು, ಹೌದಾ? ಆ ಥರ ಟೆಕ್ನಿಕ್ಸ್, ಬಹಳಷ್ಟು ಟೆಕ್ನಿಕ್ಸ್ ಇದಾವು. ಅದರೊಳಗೆ ಬಹಳಷ್ಟು ನಮಗೆ ಅಕ್ಯುರೇಟ್ ಆಗಿ ಮೆಷರ್ಮೆಂಟ್ ಬೇಕಿತ್ತು ಅಂದ್ರೆ ಕ್ವಾರ್ಟ್ಸ್ ಕ್ರಿಸ್ಟಲ್ ಕ್ಲಾಕ್ಸ್ ಆ್ಯಂಡ್ ಅಟೋಮಿಕ್ ಕ್ಲಾಕ್ಸ್ ಆರ್ ಯೂಸ್ಡ್ ಫಾರ್ more accurate value of time measurement. Quartz crystal clocks ಮತ್ತು atomic clocks ಅನ್ನು ಯೂಸ್ ಮಾಡ್ತೀವಿ accurate value ಬೇಕಿತ್ತು ಅಂದ್ರೆ. So in a atomic clock, time is based on the periodic vibrations produced in a cesium atom. Atomic clock ಒಳಗೆ cesium atom ತಗೊಂಡಿರ್ತೀವಿ, ಅದರೊಳಗೆ ಪೀರಿಯಾಡಿಕ್ ವೈಬ್ರೇಷನ್ಸ್ ಏನು ಹಾಕಿರ್ತಾವಲ್ಲ ಅದರ ಆಧಾರದ ಮೇಲೆ ನಾವು ಟೈಮನ್ನು ಕಂಡುಹಿಡಿತೀವಿ. ಸೊ ಇನ್ ದಿಸ್ ಅಟೋಮಿಕ್ ಕ್ಲಾಕ್ 1 second ಈಸ್ ಟೇಕನ್ ಆ್ಯಸ್, 1 second ಅಂದ್ರೆ ಎಷ್ಟಂತ ತಗೋತೀವಿ, 1 second is taken as the time needed for these many vibrations. ಇಷ್ಟು ವೈಬ್ರೇಷನ್ ಅದು ಸೀಸಿಯಂ ಆಟಮ್ ಮಾಡಿದಾಗ 1 second ಆಗಿರ್ತದೆ. So these many vibrations of radiations corresponding to the transition between two hyperfine levels of a cesium atom. So ಎರಡು hyperfine levels ಒಳಗೆ ಏನು ರೇಡಿಯೇಷನ್ಸ್ ಟ್ರಾನ್ಸಿಷನ್ ಆಗಿರ್ತೈತಿ ಅಷ್ಟು ಮಾಡಬೇಕಂದ್ರೆ ಇಷ್ಟು ವೈಬ್ರೇಷನ್ಸ್ ಆಗಿರ್ತೈತಿ. ಇಷ್ಟು ವೈಬ್ರೇಷನ್ ಆದಾಗ ಅದನ್ನು 1 second ಅಂತ ಕನ್ಸಿಡರ್ ಮಾಡ್ತೀವಿ. ಇಂಥವು ಅಟೋಮಿಕ್ ಕ್ಲಾಕ್ಸ್ ಎಲ್ಲಿ ಇರ್ತಾವ್ರಿ, ಲ್ಯಾಬ್ರೋಟರೀಸ್ ಒಳಗೆ ಸ್ಟ್ಯಾಂಡರ್ಡ್ ಟೈಮ್ ಮೇಂಟೈನ್ ಮಾಡಲಿಕ್ಕೆ ಇರ್ತಾವು. ಸೊ ದಿಸ್ ಇಸ್ today's class where we have studied about the measurement of basic physical quantities, the indirect methods that we have seen, the parallax method for measurement of large distances and the measurement of small distances like molecular size using oleic acid. We studied about
the different ranges of lengths, measurement of mass, and measurement of time. Thank you.